పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి PVR ರೋಡ್ ಅಲ್ಲಿ ತುಂಬಾ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ನಾವು ಒಂದ್ ಸೀರೆಗೆ ಬಂದು 4-5 ಸೀರೆ ತಗೊಂಡಿದೀವಿ. ಇಲ್ಲಿ ಫ್ಯಾಮಿಲಿಗೆ ಎಲ್ಲಾ ರೀತಿಯಲ್ಲೂ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಪೀಠಾಧ್ಯಕ್ಷರು ಹಾಗೂ ಗೌರವಾನ್ವಿತ ಜನಪ್ರಿಯ ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿಯವರು ಹಾಗೂ ಸಸಿಗಳ ಲೋಕಾರ್ಪಣೆ ಶ್ರೀ ಭುವನೇಶ್ವರಿ ನಿಸರ್ಗ ಆರ್ಗಾನಿಕ್ ಫಾರಂ ಜನರ ಪರ ವಿಶ್ವಾಸ ಪಡೆದ ನಾಯಕರು ಬೆಲ್ಲಂ ಶ್ರೀನಿವಾಸ ರೆಡ್ಡಿ ಅವರ ಸಹಭಾಗಿತ್ವದಲ್ಲಿ ಈ ದಿನ ಕಾರ್ಯಕ್ರಮ ಕುಸಂದ್ರ ಕ್ರಾಸ್ ಬಳಿ ತೋಟದಲ್ಲಿ ಬಹಳ ಅದ್ದೂರಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗೌರವಾನ್ವಿತ ನಿವೃತ್ತ IAS ಅಧಿಕಾರಿಗಳು ಕೆ ಅಮರ್ ನಾರಾಯಣ್ ಅವರು ಹಾಗೂ ನಿವೃತ್ತ SP ಯು ಶರಣಪ್ಪ ಅವರ ಉಪಾಧ್ಯಕ್ಷರು, ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೆಳೆಗಾರರ ಸಂಘ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಸಮಸ್ತ ಜನತೆಯ ಸಮಾಜ ಸೇವಕರು, ಇಂದ್ರಭವನ ರಾಜಣ್ಣರವರು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ R ನಾರಾಯಣಸ್ವಾಮಿ ಅವರು, ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ನೀಲಟೂರು ಚಿನ್ನಪ್ಪ ರೆಡ್ಡಿ ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ನಾಡಪ್ರಭು ಕೆಂಪೇಗೌಡರ ಸೇವಾ ಟ್ರಸ್ಟ್ ಹಾಗೂ ಅಧ್ಯಕ್ಷರು TM ವೆಂಕಟೇಶ್ ಗೌಡ, ಕಾರ್ಯದರ್ಶಿ GR ಸುರೇಶ್ ಎಲ್ಲರ ಸಹಭಾಗಿತ್ವದಲ್ಲಿ ಲಕ್ಷ್ಮೀಪುರ ಕ್ರಾಸ್ ಬಳಿ ಶ್ರೀ ನಾಡಪ್ರಭು ಕೆಂಪೇಗೌಡರ ಸಂಘದ ಕಚೇರಿ ಉದ್ಘಾಟನೆ ಮಹಾಸ್ವಾಮೀಜಿಯವರು ನೆರವೇರಿಸಿದರು. ಹಾಗೂ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೆಳೆಗಾರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ಹಾಗೂ ಹಸಿರು ನಾಡು ಶ್ರೀಗಂಧ ರೈತ ಉತ್ಪಾದಕ ಸಂಸ್ಥೆ ಕೋಲಾರ, ಶ್ರೀ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ಕೋಲಾರ, ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಶ್ರೀನಿವಾಸಪುರ ಇವರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಯಶಸ್ಸುಗಳಿಸಿದರು. ಈ ಸಂದರ್ಭದಲ್ಲಿ ಮಹಾಸ್ವಾಮೀಜಿಯವರು ಮಾತನಾಡಿ, ಕಾರ್ಯಕ್ರಮದಲ್ಲಿ ಶಾಸಕರ ಕೊಟ್ಟ ಮಾತು ಭಾಗವಹಿಸಿದ್ದೇನೆ. ಈ ಭಾಗದ ಎಲ್ಲ ರೈತಾಪಿ ಜನರನ್ನ ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಕಾರ್ಯಕ್ರಮವು ಸಂಪೂರ್ಣ ಎಲ್ಲ ಜನಸಾಮಾನ್ಯರಿಗೆ ಸಹಕಾರ ಆಗಬೇಕು. ಹಾಗೆ ಸಭೆಗೆ ಪೂರ್ಣ ಅರ್ಥ ಸಿಗುತ್ತದೆ. ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದ ತಕ್ಷಣ ಭೂತಾಯಿಗೆ ನಮಸ್ಕಾರ ತಿಳಿಸಬೇಕು. ಆಗ ನಾವೆಲ್ಲರೂ ಆರೋಗ್ಯವಾಗಿರುತ್ತದೆ. ರೈತರ ಬೆಳೆಯುವ ಯಾವ ದಿನ ಇರಬೇಕು ಎಂಬುದರ ಮಾರ್ಗದರ್ಶನ ಶ್ರೀಗಂಧದ ಬಗ್ಗೆ ಕೆಲವೊಂದು ಸಲಹೆಗಳನ್ನು ತಿಳಿಸಿದರು. ಎಲ್ಲರ ಸಹಕಾರದಿಂದ ಶಾಸಕರ ಗಮನಕ್ಕೆ ತಿಳಿಸಿದ್ದೇವೆ. ಈ ಭಾಗದ ಎಲ್ಲ ರೈತಾಪಿ ಜನರ ಕುಟುಂಬಗಳ ಜನಸಾಮಾನ್ಯರ ವಿದ್ಯಾವಂತರಿಗೆ ಇಂಡಸ್ಟ್ರಿಯಲ್ ಕೈಗಾರಿಕೆಗಳ ನಮ್ಮ ಶ್ರೀನಿವಾಸಪುರದ ಕ್ಷೇತ್ರಕ್ಕೆ ಬರಬೇಕು ಎಂಬುದರ ಬಗ್ಗೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಗಮನಕ್ಕೂ ತಂದಿದ್ದೇವೆ. ಹೀಗೆ ಹಲವಾರು ಜನರ ಪರ ವಿಚಾರಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ SP ಅಧಿಕಾರಿಗಳು ಶರಣಪ್ಪ ಅವರು ಮಾತನಾಡಿ, ಕಳೆದ 2 ವರ್ಷಗಳಿಂದ ಶ್ರೀಗಂಧ ಉಪ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದೇವೆ. ರೈತರ ಪರ ಬೆಳೆಯಲು ರಕ್ಷಣಾ ಬಗ್ಗೆ ಫಾರೆಸ್ಟ್ ಅಧಿಕಾರಿಗಳು ಯಾವುದೇ ವಿಚಾರ ತಿಳಿಸಿಲ್ಲ. ನಮ್ಮ ರೈತರಿಗೆ ತೊಂದರೆ ಕೊಟ್ಟರೆ ಆನ್ಲೈನ್ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಎಚ್ಚರಿಕೆಯನ್ನು ನೀಡುತ್ತೇವೆ. ನೀವು ಬೆಳೆಯುವ ಶ್ರೀಗಂಧ ಯಾರಾದರೂ ಕಳ್ಳತನ ಮಾಡಿದ ಪಕ್ಷದಲ್ಲಿ ದೂರು ದಾಖಲಿಸಬೇಕು ಹಾಗೂ ನಮ್ಮ ಸಂಘದ ಗಮನಕ್ಕೆ ತನ್ನಿ. ರೈತರಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತೇವೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ IAS ಅಧಿಕಾರಿಗಳು ಕೆ ಅಮರ್ ನಾರಾಯಣ್ ಅವರು ಮಾತನಾಡಿ, ಈ ಸಭೆಯ ಈ ತೋಟದಲ್ಲಿ 3 ಸಲ ಕಳ್ಳತನ ಆದರೂ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲೆ ಮಾಡಿಸಿದ್ದರು. ರೈತರ ಪರ ಕೆಲಸ ನಿರ್ವಹಿಸಿಲ್ಲ. ಎಲ್ಲ ಅಧಿಕಾರಿಗಳ ಗಮನಕ್ಕೆ ತರುತ್ತೇವೆ. ಈಗಲಾದರೂ ಪೊಲೀಸ್ ಅಧಿಕಾರಿಗಳ ಸಹಭಾಗಿತ್ವದಲ್ಲಿ ರೈತರ ಪರ ಸಭೆಗಳನ್ನು ಮಾಡಿದ್ದೇವೆ. ಇದಕ್ಕೆಲ್ಲ ಮೂಲಕರ್ತರು ಅರಣ್ಯ ಇಲಾಖೆ ಅಧಿಕಾರಿಗಳು ಚುರುಕುಗೊಳಿಸಬೇಕು. ಹೀಗೆ ಹಲವಾರು ವಿಚಾರಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಬೆಲ್ಲಂ ಶ್ರೀನಿವಾಸ ರೆಡ್ಡಿ ಅವರು ಮಾತನಾಡಿ, ಶ್ರೀಗಂಧ ವನ ಮತ್ತು ವನ ಕೃಷಿ ಬೆಳೆಗಳ ನಾಡಪ್ರಭು ಕೆಂಪೇಗೌಡರ ಕಚೇರಿ ಉದ್ಘಾಟನೆ, ಸಸಿಗಳ ಲೋಕಾರ್ಪಣೆ ಸಮಾವೇಶ, ಎಲ್ಲ ರೈತರು ಶ್ರೀಗಂಧ ಬೆಳೆದರೆ ಚಿನ್ನದ ಬೆಲೆ ಯಾವ ರೀತಿ ಇದೆ, ಇನ್ನು 2ರಷ್ಟು ಜಾಸ್ತಿ ಬೆಲೆ ಸಿಗುತ್ತದೆ. ಈಗಾಗಲೇ ಪ್ರಧಾನಮಂತ್ರಿಯವರು ವಿದೇಶಗಳಲ್ಲಿ ಶ್ರೀಗಂಧದ ಬಗ್ಗೆ ಸಲಹೆಗಳನ್ನು ತಿಳಿಸಿದ್ದಾರೆ. ಎಲ್ಲ ರೈತರಿಗೆ ಶ್ರೀಗಂಧದ ಬೆಳೆಯಲು ಸಹಕರಿಸಬೇಕು, ಅಧಿಕಾರಿಗಳು ಸಹಕರಿಸಬೇಕು ಎಂಬುದಾಗಿ ತಿಳಿಸಿದರು. ಕಡಿಮೆ ನೀರು ಕೇಳ್ತಕ್ಕಂಥದ್ದಂದ್ರೆ ಶ್ರೀಗಂಧ. ನಮ್ಮ ಕರ್ನಾಟಕದ ಹೆಸರು ಕೂಡ ಗಂಧದ ನಾಡು, ಗಂಧದ ಗುಡಿ. ಹೆಸರಿನಲ್ಲಿ ಸ್ಪರ್ಧೆ ಮಾಡಿದರೆ ನೀವು ನಾಳಿದ್ದು ಹೇಳಿ ಸೆಪ್ಟೆಂಬರ್ 5 ಬರ್ತಾ ಇದೆ. ಸೆಪ್ಟೆಂಬರ್ 5 ಏನಂತ ಕರೆದ್ರು? ಶಿಕ್ಷಕರ ದಿನಾಚರಣೆ. ಇನ್ ರಿಯಾಲಿಟಿ ಹೂಸ್ ಬರ್ಡೇ ಇಸ್ ದಟ್? ಅದು ನಿಜವಾಗಿಯೂ ಕೂಡ ಯಾರ ಜನ್ಮ ದಿನೋತ್ಸವ? ಅದು ಸರ್ವಪಲ್ಲಿ ರಾಧಾಕೃಷ್ಣ. ಅದೇ ರೀತಿ ನೆಹರು ಅವರಿಗೆ ಮಕ್ಕಳನ್ನ ಕಂಡ್ರೆ ಇಷ್ಟ. ಮಕ್ಕಳನ್ನ ಕಂಡು ಮಕ್ಕಳ ದಿನಾಚರಣೆಯನ್ನು ಯಾರ ಹೆಸರಿನಲ್ಲಿ ಮಾಡ್ತಿದ್ದಾರೆ? ಅವರ ಹೆಸರಿನಲ್ಲಿ ಮಾಡ್ತಾರೆ.
ಇನ್ನು ಗಣಿತಕ್ಕೆ ಇಡೀ ಜಗತ್ತಿನಲ್ಲಿ ಬಹುದೊಡ್ಡ ಮಾನ್ಯತೆಯನ್ನು ತಂದುಕೊಟ್ಟಂತ ಕೀರ್ತಿ ಯಾರಿಗೆ ಹೋಗುತ್ತೆ ಮತ್ತು ನಮ್ಮ ದೇಶದಲ್ಲಿ ಶ್ರೀನಿವಾಸ್ ರಾಮಾನುಜಮ್ ಅವರ ಬರ್ಡೇನ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಸೈನ್ಸ್ ಡೇನ ಮೇಡಮ್ ಕ್ಯೂರಿಯಸ್ ಇದೆಲ್ಲ ಮಾತನ್ನು ಹೇಳ್ತಾರೆ. ಡೇಟನ್ನು ಕೇಳಿದಾಗ ಈಗಾಗಲೇ ಅವರು ಹೇಳಿದರು, ನಾನು ಹೇಳಿದೆ ನಮ್ಮ ಆಯಾ ಭಾಗದಲ್ಲಿರ್ತಕ್ಕಂಥ ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಸರಿಸುಮಾರು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇರುವ ಶಾಖೆ ಇದೆ. ಶಾಖೆಯ ಜೊತೆಯಲ್ಲಿ ಸನ್ಯಾಸಿಗಳು ಕೂಡ ಇದ್ದಾರೆ. ದೊಡ್ಡ ಸ್ವಾಮಿಗಳೇ ಬರಬೇಕು ಅಂತ ಏನಿಲ್ಲ, ಅಲ್ಲಲ್ಲಿರ್ತಕ್ಕಂಥ ಸ್ವಾಮಿಗಳನ್ನು ಇಟ್ಕೊಂಡೇನೋ ಮಾಡಿಬಿಡ್ತೀವಿ, ನನಗೆ ಗೊತ್ತಿದೆ. ಆದರೆ ಅದು ನಾವು ಶ್ರೀನಿವಾಸಪುರದಲ್ಲಿ ಏನಾದರೂ ಕಾರ್ಯಕ್ರಮ ಆಯಿತು ಅಂದರೆ ನನ್ನ ಬಿಟ್ಟು ಮಾಡಿ ನಾವು ಸುಮ್ಮನೆ ಇರಬೇಕು ಅಂತ ಅವರಿಗೆ ಹೇಳಿದ್ದೇವೆ. ಅದಕ್ಕೋಸ್ಕರ ಕೊಟ್ಟ ಡೇಟನ್ನು ತೆಗೆದುಕೊಂಡು ಅವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬರಲಿಕ್ಕೆ ಅವಕಾಶ ಆಗೋದಕ್ಕೆ ತುಂಬ ತುಂಬ ಸಂತೋಷ ಆಗಿದೆ. ಸಾಮಾನ್ಯವಾಗಿ ನೋಡಿ, ನೀವು ಒಬ್ಬೊಬ್ಬರು ಅವರವರ ಬರ್ಡೇಗಳನ್ನು ಅಥವಾ ಮ್ಯಾರೇಜ್ ಆನಿವರ್ಸರಿಗಳನ್ನು ಒಂದೊಂದು ರೀತಿಯಲ್ಲಿ ಮಾಡ್ಕೊಳ್ತಾರೆ, ದೊಡ್ಡದಾಗಿ ಮಾಡ್ಕೊಳ್ತಾರೆ. ಆದರೆ ದೊಡ್ಡದಾಗಿ ಮಾಡೋದ್ರಿಂದ ಕಾರ್ಯಕ್ರಮ ದೊಡ್ಡದಾಗೋದಿಲ್ಲ. ದೊಡ್ಡವರು ಅಂತ ಅನಿಸ್ಕೊಳ್ಬೇಕು ಅಂತಂದರೆ ಕೆಲವು ಕಾರ್ಯಕ್ರಮ ಬರಗಳೆಲ್ಲ ಹೋಗ್ತವೆ. ಅದಕ್ಕೆ ಈ ಒಂದು ಭಾವನೆ ಇದೆ, ಸತ್ಯ. ಅದಕ್ಕೆ ನಮ್ಮ ಶಾಸಕರ ಹತ್ರ ಮಾತನಾಡಬೇಕಾದ್ರೆ ಅವ್ರಿಗೆ ನಾನು ಹೇಳಿದೆ, ನಾವು ಇಂಡಸ್ಟ್ರಿಯನ್ನು ಖಂಡಿತ ತರೋಣ. ನಮ್ಮ ಜನಜೀವನ ಆರ್ಥಿಕ ಸ್ಥಿತಿ ಖಂಡಿತ ಉದ್ಧಾರ ಆಗುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ರೈತರ ಫಲವತ್ತಾಗಿರ್ತಕ್ಕಂಥ ಹೊಲಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಇಂಡಸ್ಟ್ರಿಗಳು, ಕೈಗಾರಿಕೆಗಳು ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಬರಲಿ. ಯಾವುದೇ ಕಾರಣಕ್ಕೂ ನಮ್ಮ ರೈತರ ಹೊಲಗಳು ಹೋಗುವ ರೀತಿ ನಾವು ನೋಡ್ಕೊಳ್ಳೋದು ಬಿಡಿ. ನೀವು ಅಷ್ಟೇ ಫಲವತ್ತಾಗಿರ್ತಕ್ಕಂಥ ಜಮೀನುಗಳನ್ನು ಯಾವ ಸಂದರ್ಭದಲ್ಲಿ ಕೂಡ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಒಂದು ವರ್ಷ ನೀವು ಸೋಮಾರಿಯಾಗಿ ಇದ್ರೂ ಚಿಂತೆ ಇಲ್ಲ, ನಿಮ್ಮ ಮಕ್ಕಳು ಬೇಕಾದ್ರೆ ಆನಂತರ ನಡೆಸ್ಕೊಳ್ತಾರೆ. ಇಷ್ಟು ವರ್ಷ ನಮ್ಮ ಜನಗಳಿಗೆ ಇದ್ದಂಥ ಒಂದೇ ಒಂದು ಶಕ್ತಿ, ಈಗಲೂ ಕೂಡ ಇರುವ ಶಕ್ತಿ, ಆಸ್ತಿ ಒಂದೇನೆ. ಯಾವುದದು? ನಮ್ಮ ಭೂಮಿ. ಯಾವುದೋ ಕಾರಣಕ್ಕೋಸ್ಕರ 4 ಪಟ್ಟು 5 ಪಟ್ಟು ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜಮೀನುಗಳನ್ನ ಮಾರ್ಕೊಂಡ್ರೆ ನಮ್ಮ ಜನಗಳಿಗೆ ದುಡ್ಡನ್ನ ಮ್ಯಾನೇಜ್ ಮಾಡೋದು ಗೊತ್ತಿದೆಯಾ? ಅದಕ್ಕೋಸ್ಕರ ಕೈಗಾರಿಕೆ ಬರಬೇಕು ಅಂತಕ್ಕಂಥ ಅಭಿಪ್ರಾಯ ಅವರು ವ್ಯಕ್ತ ಮಾಡಿದ್ರೆ ಅದಕ್ಕೆ ನಾವು ಕೂಡ ನಮ್ಮ ರೈತರಿಗೆ ತೊಂದರೆ ಆಗದ ರೀತಿಯ ಕೈಗಾರಿಕೆಯ ಸ್ಥಿತಿನ ಸಹಮತವನ್ನು ವ್ಯಕ್ತ ಮಾಡ್ತಾ ನಮ್ಮ HD ಕುಮಾರಸ್ವಾಮಿ ಅವರು, ಎಷ್ಟು ಜನ ಗೊತ್ತು? ಅದೃಷ್ಟವಶಾತ್ ಅವರು ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ ಮತ್ತು ಸ್ಟೀಲ್ ಮಿನಿಸ್ಟರ್ ಆಗಿದ್ದಾರೆ. ಅವರ ಕೈನಲ್ಲಿ ಅದು ಇರೋದ್ರಿಂದ ಅವರ ಕಾಲದಲ್ಲಿ, ಇವರ ಕಾಲದಲ್ಲಿ ಒಂದು ಒಳ್ಳೆಯ ಕೈಗಾರಿಕೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡೋಣ. ಮತ್ತು ಕೈಗಾರಿಕೆ ಬಂದ ಸಂದರ್ಭದಲ್ಲಿ ಆ ಕೈಗಾರಿಕೆಯಿಂದ ಬರ್ತಕ್ಕಂಥ ಎಮಿಷನ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ, ಅದರಿಂದ ಎಕ್ಸ್ಟ್ರಾ ಪೊಲ್ಯೂಷನ್ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕಾನೂನುಗಳು ಈಗಾಗಲೇ ಇದ್ದಾವೆ. ಅದು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರುವ ಹಾಗೆ ನೋಡ್ಕೋಣ ಅಂತ ಹೇಳ್ತಾ ಇವತ್ತಿನ ಈ ಗೊಂದಲ ಇದೆ. ಈಗ ನಾವಿದು ಬಂದ ಮೇಲೆ ಇದೆಲ್ಲ ಅರಣ್ಯ ಇಲಾಖೆ ಕೇಸ್ ಅಲ್ಲ, ಪೊಲೀಸ್ ಠಾಣೆಯಲ್ಲಿ ಕೇಸ್ ಮಾಡಬೇಕು, ತನಿಖೆ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಇತ್ತಿತ್ತಲಾಗಿ ತನಿಖೆ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ರೈತರಿಗೆ ಏನಾದ್ರು ತೊಂದರೆ ಕೊಟ್ರಂದ್ರೆ ಈಗ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೂ ಕೊಡ್ಬೋದು, ಅಥವಾ ಆನ್ಲೈನ್ ನಲ್ಲೇನೆ ಇಮೇಲ್ಗೆ ನಾವು ಅದನ್ನ ಕಳಿಸ್ಕೊಟ್ರೆ ಅವರು ಕೇಸ್ ಮಾಡ್ತಾರೆ. ಇದರ ಕಳ್ಳತನದಲ್ಲಿ ಎಷ್ಟೋ ಪ್ರಕರಣದಲ್ಲಿ ಕಳ್ಳತನ ಪ್ರಕರಣಗಳನ್ನು ನಮ್ಮ ಪೊಲೀಸ್ ಇಲಾಖೆ ಹಿಡಿದಿದ್ದಾರೆ. ನಮಗೆ ಅದಕ್ಕಿಂತ ಹೆಚ್ಚಿಗೆ ಅದನ್ನ ರಿಸೀವ್ ಮಾಡತಕ್ಕಂಥವ್ರನ್ನ ಹಿಡಿದಿಲ್ಲ. ಅನೇಕ ಈಗ ನಮ್ಮ ತಮಿಳುನಾಡು, ಆಂಧ್ರ, ಈ ಬಾರ್ಡರ್ನಲ್ಲೆಲ್ಲ ಈ ಎಣ್ಣೆ ಗಾಣಗಳಿದಾವೆ, ಎಣ್ಣೆ ತೆಗ್ತಕ್ಕಂಥ ಮಿಲ್ಗಳಿದಾವೆ. ಅವ್ರನ್ನ ಹಿಡಿದ್ರಪ್ಪ ಅಂದ್ರೆ ಮಾತ್ರ ಈ ಒಂದು ನೀವು ಮನೆ ಮುಂದೆ 2 ಗಿಡ ಹಾಕಿ ಆಮೇಲೆ ಅದ್ರ ಮಜಾ ನೋಡಿ ಹೆಂಗಿರ್ತದ. ಯಾವಾಗ ಒಳ್ಳೆಯವ್ರ ಪಕ್ಕಕ್ಕೆ ಹೋಗ್ತಾರಲ್ಲ ಆ ಜಾಗ ಖಾಲಿ ಆದರೆ ಕೆಟ್ಟವ್ರಿಗೆ ಕೂತ್ಕೊಳ್ಳೋದು. ಒಳ್ಳೆಯವನು ನಿಂತ್ಕೊಂಡು ಸಾಧಿಸಿದ್ರೆ ಅದಕ್ಕೊಂದು ಬೆಲೆ. ಇದಕ್ಕೆ ನಾವು ಗಂಧ ಹಾಕ್ಬೇಕಂದ್ರೆ ನಮ್ಮ ಸಹಪಾಠಿಗಳು ಅಥವಾ ಸ್ನೇಹಿತರು ಅಥವಾ ಫ್ರೆಂಡ್ಸು ಅಥವಾ ಮನೆಯವರು ಎಲ್ಲರೂ ಕೂಡ ಗಂಧ ಹಾಕ್ಬೇಡಿ, ಪ್ರಾಬ್ಲಮ್ ಸಿಗಲ್ಲ, ಕಮಿಷನ್ ಹೇಳಿದ್ರು, ಗುರುಗಳೇ ಹೇಳಿದ್ರು. ಕಮಿಷನ್ ಮನೆಗೆ ಹೋಯ್ತು, ಹೋಮ್ ಮಿನಿಸ್ಟರ್ ಮನೆಗೆ ಹೋಯ್ತು, ಇವೆಲ್ಲ ಸಹಜ. ಅಂದರೆ ನಾವು ಅದ್ರ ಮೇಲೆ ನಮ್ಮದೇ ವಸ್ತು ಅಂತ ಬರೆದ್ರೆ ಕರೆಕ್ಟಾಗಿ ಅಡ್ರೆಸ್ ಬಂದಿದ್ದು ಹೆಂಗೆ ಹೋಗ್ತದೋ ನಮ್ಮದೇ ವಸ್ತು ಅಂತ ಕೂಡ ಸಂಕಲ್ಪ ಮಾಡಿದ್ರೆ ಇವಾಗ ಸೇರಿಸ್ಕೊಡುತ್ತೆ. 2 ಗುಣ ಇರ್ತದೆ, ಸೇರಿಸ್ಬೇಕು. ಸೊ ಅದಕ್ಕೋಸ್ಕರ ಸಂಕಲ್ಪ ಮಾಡಿ ಇದರಿಂದ ಬೆಳೆಯೋದ್ರಿಂದ ರೈತ ನಷ್ಟ ಆಗುತ್ತೆ. ಒಂದಕ್ಕೊಂದು ಸೇರಿ 10ರಷ್ಟು ವರಮಾನ ಬರ್ತಕ್ಕಂಥ ಬೆಳೆ ಅಂತಂದರೆ ಶ್ರೀಗಂಧ. ಅದಕ್ಕೋಸ್ಕರ ಶ್ರೀಗಂಧಕ್ಕೆ ನಾವು ಬೆಳೆ ಕೊಡ್ತೀವಿ. ಅದಕ್ಕೆ ಶ್ರೀಗಂಧ ಬೆಳೆದು ಆರಾಮಾಗಿರುವುದು ಅಂತ ನಮ್ಮ ಆಸೆ, ಅಭಿಲಾಷೆ. ಕರ್ನಾಟಕ ಕೂಡ ಬೆಳೆಸ್ಬೋದು.
ಎಲ್ಲರ ಸಹಕಾರದಿಂದ ಇವೆಲ್ಲರೂ ಕೂಡ ಕಷ್ಟ ಬಿದ್ದಿದೆ. ಸುಮಾರು 65 ಕೋಟಿ ಜನಸಂಖ್ಯೆ ಇದ್ದ ಕಾಲಕ್ಕೆ ಈಚ್ ಒನ್ ಪ್ಲಾಂಟ್ ಒನ್ ಒಬ್ಬೊಬ್ಬ ಇದ್ರೆ ಒಂದೊಂದು ಗಿಡ ನೆಡಿ ಅಂತ ಆದೇಶ ಕೊಟ್ಟರು. ಅದನ್ನ ಮಾಡೋದ್ರ ಜೊತೆಯಲ್ಲಿ ಆ ಕಾಲಘಟ್ಟದಲ್ಲಿ ನಿಮಗೆ ನೆನಪಿರ್ಬೇಕು, ಕೋಲಾರ ಚನ್ನಯ್ಯನಗರದಲ್ಲಿ ಒಂದು ಕಾರ್ಯಕ್ರಮನ ಮಾಡಿದ್ವಿ. ಈ ಫ್ಲೋರೈಡ್ ಕಂಟೆಂಟ್ ಅಂತ ಕೇಳಿದ್ರೆ ಮಕ್ಕಳ, ಫ್ಲೋರೈಡ್ ಕೂಡ ಇರಬೇಕು, ಆರ್ಸೆನಿಕ್ ಇರಬೇಕು, ಎಲ್ಲವೂ ಕೂಡ ಇರಬೇಕು. ಎಷ್ಟಿರಬೇಕು ಅಷ್ಟೇ ಇರಬೇಕು. ಒಂದ್ ವೇಳೆ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಆಯ್ತು ಅಂತಂದ್ರೆ ಆರೋಗ್ಯ ಹಾಳಾಗ್ತಾ ಇದೆ. ಯಾವಾಗ ನೀರಿನ ಪ್ರಮಾಣ ಕೆಳಗಡೆ ಕಡಿಮೆ ಆಗ್ತಾ ಹೋಗುತ್ತೋ ಈ ಗ್ಯಾಸ್ಗಳು ಜಾಸ್ತಿ ಆಗ್ತವೆ, ಖನಿಜಗಳು ಜಾಸ್ತಿ ಆಗ್ತವೆ. ಈ ಎಲ್ಲ ಕಾರ್ಯಕ್ರಮಗಳ ಪೂಜೆಗಳು ಅವತ್ತು ಮಾಡಿದ್ರು. ಅವರ ಮುಂದುವರಿದ ಭಾಗವಾಗಿ ಸಣ್ಣ ಪುಟ್ಟದ ಕಾರ್ಯಗಳು ನಡೀತಾ ಇದ್ರು. ಇವತ್ತು ಈ ಕಾರ್ಯಕ್ರಮವನ್ನು ಶ್ರೀಗಂಧಕ್ಕೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ಬಹುಶಃ ಜಗತ್ತಿನಲ್ಲಿ ತುಂಬಾ ಕಾಸ್ಟ್ಲಿಯೆಸ್ಟ್ ಮರ ಯಾವುದಾದ್ರೂ ಇರೋದೇ ಆದರೆ ಯಾವುದಾದ್ರೂ ಶ್ರೀಗಂಧ, ರಕ್ತಚಂದನ ಮತ್ತು ನಮ್ಮ ಮಧುಚಂದನ. ನಾನು ಕೆ ಅಮರನಾರಾಯಣ, ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವೇನು ಇಲ್ಲಿ ನಿಂತಿದ್ದೇವೆ ಈ ಜಾಗದಲ್ಲಿ, ಇದೇ ತೋಟದಲ್ಲಿ 3 ಸಾರಿ ಒಂದೇ ಸಮಯ ಕಳ್ತನ ಆಗುತ್ತೆ. ಆಗ ನಾವು ಈ ತೋಟ ಶ್ರೀನಿವಾಸ ರೆಡ್ಡಿ, ಬೆಲ್ಲಂ ಶ್ರೀನಿವಾಸ ರೆಡ್ಡಿ ಅವ್ರದ್ದು ಪಾತ ನೆಲ್ವಂಕಿ ಗ್ರಾಮದಲ್ಲಿದೆ. ಈಗ ಇದೇ ತೋಟದಲ್ಲಿ 3 ಸಾರಿ ಕಳ್ತನ ಆದಾಗ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿಸ್ತೇವೆ ಮತ್ತು ಈ ಕಳ್ತನಗಳಿಗೆ ಕಾರಣರಾಗಿರ್ತಕ್ಕಂಥವ್ರನ್ನ ಹಿಡಿಯೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಈಗಾಗಲೇ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕಳ್ತನ ಮಾಡಿದ ಮಾಲನ್ನು ಹಿಡಿತಾ ಇರ್ತಕ್ಕಂಥ ರಿಸೀವರ್ಸ್ ನ ಇದುವರೆಗೂ ಹಿಡಿದಿಲ್ಲ. ಅದರಿಂದ ಕಳ್ತನಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ. ಅವರು ಬಲಿಷ್ಠರಾಗ್ತಾ ಇದ್ದಾರೆ ಮತ್ತು ರೈತರು ತುಂಬಾ ಕೂಗು ಹೋಗ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಸರ್ಕಾರದ ಜೊತೆ ವ್ಯವಹಾರ ಮಾಡಿ ಉನ್ನತ ಅಂದ್ರೆ ಗೃಹ ಮಂತ್ರಿಗಳು ಮತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೂಡ ನಾವು ಮಾತಾಡಿ ಮತ್ತು ADGP ಅವರ ಹತ್ರ ಮಾತಾಡಿ ಇದನ್ನ ನಿಗ್ರಹ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ವಾಹಿನಿ ಮೂಲಕ ನಾನೇನ್ ನನ್ನ ಹೆಸರು ಯು ಶರಣಪ್ಪ ಅಂತೇಳಿ, ನಿವೃತ್ತ SP. ಕಳೆದ 2.5 ವರ್ಷದಿಂದ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷರಾಗಿ ಮಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಗೌರವಾನ್ವಿತ ಶ್ರೀ ಕೆ ಅಮರನಾರಾಯಣ್, ನಿವೃತ್ತ IAS ಅಧಿಕಾರಿ ಕೂಡ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಶ್ರೀಗಂಧ ಬೆಳೆ ಅಂದ ತಕ್ಷಣ ಮೊದಲಿಂದಲೂ ಕೂಡ ನೋಡ್ತಾ ಇದ್ದೀವಿ. ಕಳೆದ 22 ವರ್ಷದಿಂದ ಅರಣ್ಯ ಇಲಾಖೆ ಇದನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹ ಕೊಟ್ಟರು. ಬಟ್ ಅದ್ರ ಬೆಳೆವಣಿಗೆ ಬಗ್ಗೆ ಮತ್ತು ಅದ್ರ ಮಾರಾಟದ ಬಗ್ಗೆ, ರಕ್ಷಣೆ ಬಗ್ಗೆ ಹೇಳಿಲ್ಲ. ಬಟ್ ಇಲ್ಲಿ ರಕ್ಷಣೆ ಏನಾಗಿದೆ ಅಂದ್ರೆ, ಯಾವುದೇ ಒಂದು ವಿಷಯ ಬಂದರೆ ಕಳ್ತನ ಆಗ್ತದೆ. ಶ್ರೀಗಂಧ ಬಂದು ಸತ್ಯ ಅದು, ಕಳ್ತನ ಆಗುತ್ತೆ. 75% ನಮ್ಮ ರೈತರ ಕಷ್ಟ ಏನಂದ್ರೆ ಕಳ್ತನದ ಬಗ್ಗೆ. ಇಲ್ಲಿ ಏನಾಗಿದೆ, ಇದುವರೆಗೆ ಕಳ್ತನ ಕೇಸ್ ಹೋಗಿದ್ರ ಪೊಲೀಸ್ ಸ್ಟೇಷನ್ದಲ್ಲಿ ಏನ್ ಹೇಳ್ತಿದ್ರು, ಅರಣ್ಯ ಇಲಾಖೆಗೆ ಹೋಗುತ್ತಿದ್ರು. ಅರಣ್ಯ ಇಲಾಖೆಗೆ ಹೇಳಿದ್ರ ಫಾರೆಸ್ಟ್ ರಕ್ಷಣೆ ಮಾಡಬಹುದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಒಂದು ಮಾತು, ಈ ಕಾರ್ಯಕ್ರಮದ ಪ್ರಯುಕ್ತ ತಮ್ಮ ಅಧಿಕಾರ ಅವಧಿಯಲ್ಲಿ ಮಾಡಿದ ಒಂದು ಶ್ರೀ ರಕ್ಷಣದ ಕೆಲಸಗಳ ಈ ದಿನ ನಿವೃತ್ತಿಯಾಗಿ ಈ ಒಂದು ಕಾರ್ಯಕ್ರಮದ ಚುಕಾಣಿಗೆ ಒಂದು ಅಧಿಕಾರಿಗಳ ಗಮನಕ್ಕೆ ಈ ದಿನದಿಂದ ಯಾವ ರೀತಿ ಅವರಿಗೆ ಒಂದು ನೋಟಿಸ್ ಆಗಲಿ ಸರ್ವ ಈ ಒಂದು ಪ್ರೈಮ್ ಮಿನಿಸ್ಟರ್ ಅವರು ಅಮೆರಿಕಕ್ಕೆ ಹೋದಾಗ ಕೂಡ ಅಲ್ಲಿ ಕೂಡ ಅದನ್ನ ಗಂಧದನ್ನ ಕೊಟ್ಟರು. ಮತ್ತೆ ಇಲ್ಲೇ ಹೋಗ್ಲಿ ಗಂಧವನ್ನೇ ಕೊಡ್ತಾರೆ. ಇಡೀ ಪ್ರಪಂಚಕ್ಕೆ ಬೇಕಾಗಿರೋದು ಪರಿಮಳವಾದ ಗಂಧ. ಇದು ಮೆಡಿಸಿನಲ್ ಫುಡ್ ಹೌದು, ಮೆಡಿಸಿನಲ್ ಆಗಿ ತಗೋಬಹುದು ಮತ್ತು ವರಮಾನವಾಗಿ ಫ್ರಾಗ್ರೆನ್ಸ್ ಅಂತ ಸೆಂಟ್ ಆಗಿ ಕೂಡ ಉಪಯೋಗಿಸ್ತಕ್ಕಂಥ ಒಂದು ವೃಕ್ಷ. ಇದು ಅತ್ಯಮೂಲ್ಯವಾದದ್ದು. ಇದಕ್ಕೆ ಕಾನೂನು ಕಟ್ಟಡಗಳ ಅಡಚಣೆ ಇರೋದ್ರಿಂದ ರೈತರು ಬೆಳೀತಾ ಇರಲಿಲ್ಲ. 2002ರಲ್ಲಿ SM ಕೃಷ್ಣ ಸಾಹೇಬರು ಬಿಡುಗಡೆಯನ್ನು ಮಾಡಿದ್ರು. ಕಾನೂನು ರೀತಿಯಿಂದ ರೈತರು ಬೆಳೆಯಬಹುದು ಅಂತ. ಆದ್ರೆ ಬೆಳೆಯಕ್ಕೆ ರೈತರು ಸ್ವಾತಂತ್ರ್ಯ ಕೊಟ್ಟರು. ರೈತರು ಮಾರ್ತಕ್ಕಂಥದ್ದು, ಕಟಾವು ಮಾಡ್ತಕ್ಕಂಥದ್ದು, ಸಾಗಾಣಿಕೆ ಮಾಡ್ತಕ್ಕಂಥದ್ದನ್ನ ಅಲ್ಲಿಂದ ಈಚೆಗೆ ಇರ್ತಕ್ಕಂಥ ಅಧಿಕಾರಿಗಳು, ಅಲ್ಲಿ ಯಾರು IFSಗಳಿದಾರಲ್ಲ ಅವರೆಲ್ಲ ಹೊರಗಿನ ರಾಜ್ಯದವರೇ. ಈ ನಾಡಿನ ಗಂಧದ ಬಗ್ಗೆ ಆಗ್ಲಿ, ನಾಡಿನ ಬಗ್ಗೆ ಆಗ್ಲಿ ಅವರಿಗೆ ಯಾವುದು ಗೊತ್ತಿಲ್ಲ. ಒಂದೊಂದೊಂಥರ ಡಿಕ್ಟೇಟರ್ಶಿಪ್ ಇದ್ದಂಗೆ ಅವರು. ಯಾರಾದ್ರೂ ಪಬ್ಲಿಕ್ ಹೋಗಿ ಅವ್ರನ್ನ ಮಾತಾಡಕ್ಕೂ ಆಗುದಿಲ್ಲ. ಅವ್ರ ಜೊತೆ ನಾವು ಬಂದ ಬಲಿಸ್ಕೊಂತೀವಿ ಅಂತಂದ್ರೆ ರೈತರು ನೋಡೋ ದೃಷ್ಟಿ ಕಳ್ಳರ ದೃಷ್ಟಿಯಲ್ಲಿ ನೋಡ್ತಾರೆ. ಆಗಿರ್ತಕ್ಕಂಥ ಕಾನೂನುಗಳನ್ನೇ ಬದಲಾವಣೆ ಮಾಡಿದಿರ ರೈತರಿಗೆ ಗಿಡ ಬೆಳೆಯಕ್ಕೆ ಕೊಟ್ರು. ಮತ್ತೆ ಅದನ್ನ ಕಡಿಯೋ ಅಧಿಕಾರ ಕೊಡ್ಲಿಲ್ಲ. ಒಬ್ಬ ರೈತ ಎಷ್ಟು ಹಿಡ್ಕೋಬೇಕು ಅಂದ್ರೆ 4 kg ಮಾತ್ರ. ಅದೇ ಕಳ್ಳ
ಎಷ್ಟು ಬೇಕಾದ್ರೂ ಸಾಗಿಸ್ಬೋದು. ಅದಕ್ಕೆ ಹಿಂದ್ಗಡೆಯಿಂದ ಯಾರು ಸಪೋರ್ಟ್ ಅಂತಂದ್ರೆ ಇದೇ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ತಿಂದು ಕುಗ್ಗೋಗಿದ್ದಾರೆ. ಆ ಕುಗ್ಗಿರುವ ಮದ ಇಳಿದೆ 20 ವರ್ಷ ಆಗಿದೆ. ಈಗ 2002 ಕೊಟ್ಟಿರೋದು, ಈಗ 24 ವರ್ಷ, 22 ವರ್ಷ ಆದ್ರೂ ಕೂಡ ಅವ್ರು ಯಾವುದೇ ವಿಧವಾದ ರೈತರು ಸರ್ವೆ ನಂಬರ್ ಬೆಳೆದಿರೋ ಮರಕ್ಕೆ ಪರ್ಮಿಷನ್ ಕೊಡದಿರ ಆಟ ಆಡಿಸ್ತಾರೆ ಈಗಲೂ ಕೂಡ. ಅದಕ್ಕೆ ನಮ್ಗೆ ನಿವೃತ್ತ AS ಆಫೀಸರು ಅಮರ್ನಾರಾಯಣ್ ಸರು ದೇವರು ಸಿಗ್ದಂಗೆ ಸಿಕ್ಕಿದ್ರು. ಅವ್ರ ಜೊತೆಗೆ IPS ಮಾಡಿರ್ತಕ್ಕಂಥ ನಿವೃತ್ತ ಪೊಲೀಸ್ ಗೊತ್ತಾದ್ರೆ ತಕ್ಷಣ ಅವರು ನಮ್ಮ ಸಂಘಕ್ಕೆ ತಿಳಿಸಿದ್ರೆ ನಾವು ತನ್ಮೂಲಕ ಏನ್ ಮಾಡ್ತೀವಿ ಅಂತವರ ಜಾಡನ್ನ ಹಿಡಿದು ಅವರನ್ನ ಪತ್ತೆ ಮಾಡುವ ಕೆಲಸವನ್ನ ಮಾಡಿ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ನಾವು ಕೇಳ್ಕೊಳ್ತೇವೆ. ಸರ್, ಈ ಒಂದು ಸಭೆ ಕಾರ್ಯಕ್ರಮದ ಪ್ರಯುಕ್ತ ಈ ದಿನದಿಂದ ಈಗಾಗಲೇ ನಡೆದ ಘಟನೆ ದೃಶ್ಯಗಳು ಬಿಟ್ಟು ಮುಂಬರುವ ದಿನ ಈ ಸಮಸ್ತ ಜನತೆಗೆ, ರೈತಾಪಿ ಜನರಿಗೆ ಈ ಒಂದು ಹಗರಣದ ಬಗ್ಗೆ ತಮ್ಮ ಒಂದು ಗಮನ ತಂದರೆ ಅತಿ ಜರೂರಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಮನೆಗೆ ತಂದು ಅವರ ಒಂದು ಪ್ರಕರಣದಲ್ಲಿ ಅವನ ಕೇಸು ದಾಖಲೆ ಮಾಡಿ ಅವ್ರಿಗೆ ಒಂದು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುವ ನಂಬಿಕೆ ಇದೆ. ನಾನು ಹೇಳ್ಬೇಕು ಅಂತಂದ್ರೆ, ನಾವು ಹಿಂದಿನ SP ಒಬ್ರು ಶ್ರೀ ನಾರಾಯಣ್ ಅಂತ ಇದ್ರು. ನಾರಾಯಣ್ ಅವರಿದ್ದಾಗ ನಾವು ಅವರನ್ನ ಭೇಟಿ ಮಾಡಿ ಅವರೊಂದು ಸಭೆ ಕೂಡ ಮಾಡಿದ್ರು. ಅವರಿದ್ದಂತ ಅವಧಿನಲ್ಲಿ ಈ ಕಳ್ಳತನಗಳು ಕಡಿಮೆ ಆಗಿದೆ. ಅವ್ರು ಹೊರಗೆ ಆಗ್ತಿದ್ದಂಗ್ಲೇನೆ ಮತ್ತೆ ಪ್ರಾರಂಭ ಆಗ್ತಾ ಇದ್ದಾವೆ. ಇದರಿಂದ ನಾವು ಈಗಿನ SP ಅವ್ರಿಗೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೇವೆ. ಈಗ ಕಳ್ಳತನಗಳನ್ನ ನಿಗ್ರಹ ಮಾಡಬೇಕು ಮತ್ತು ರಿಸೀವರ್ಸ್ ನ ಹಿಡಿಬೇಕು ಅಂತ ಕೇಳ್ಕೊಂಡಿದ್ದೇವೆ. ಅವರು ಕೂಡ ಕಾರ್ಯೋನ್ಮುಖರಾಗಿ ಇದನ್ನ ನಿಯಂತ್ರಣ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದ್ರೆ, ಅರಣ್ಯ ಇಲಾಖೆ ಇಟ್ಟಿರ್ತಕ್ಕಂಥ ನಿಯಂತ್ರಣಗಳಿಂದ ಕಳ್ಳತನ ಜಾಸ್ತಿ ಆಗ್ತಾ ಇದೆ. ಕಳ್ಳರಿಗೆ ರತ್ನಗಂಬಳಿ, ರೈತನಿಗೆ ಅವನಿಗೆ ಮುಳ್ಳಿನ ಹಾಸಿಗೆ ಆಗಿದೆ. ಆದ್ರಿಂದ ಇಂಥ ಎಲ್ಲ ನಿರ್ಬಂಧಗಳನ್ನ ತೆಗೆದು ಹಾಕಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಅನೇಕ ಮನವಿ ಮಾಡಿದ್ದೇವೆ. ಅದರ ಬಗ್ಗೆ ಇಷ್ಟಲ್ಲೇ ಸಂಪುಟದಲ್ಲಿ ತೀರ್ಮಾನ ಆಗುವ ಒಂದು ನಿರೀಕ್ಷೆ ಇದೆ. ಈಗ ರಾತ್ರಿ ಮತ್ತು ಈ ಕಾರ್ಯಕ್ರಮದ ಪ್ರಯುಕ್ತ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ರೂಪುರೇಷೆ ಎಲ್ಲರೂ ರೈತರಾದಂಥವರು ಯಾವುದೇ ಕಳ್ಳತನ ಆದ ತಕ್ಷಣ ಹೆದರದೆ ಅವರ ಸರಹದ್ದಿನ ಪೊಲೀಸ್ ಠಾಣೆಗೆ ಹೋಗ್ಬೇಕು, ದೂರು ದಾಖಲಿಸಬೇಕು. ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂತಂದ್ರೆ ನಮ್ಮ ಸಂಘಕ್ಕೆ ಮನವಿ ಮಾಡಿದ್ರೆ ನಾವು ಅದನ್ನ ವ್ಯವಸ್ಥಿತವಾಗಿ ನಾವು ಅದನ್ನ ಕೇಸ್ ತನಿಖೆ ಮಾಡೋಕ್ಕೆ ಮತ್ತು ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಅದೇ ರೀತಿ ಈ ಇಲಾಖೆಯ ಪೊಲೀಸ್ ಇಲಾಖೆ ಎಲ್ಲಾ ದೊಡ್ಡ ಅಧಿಕಾರಿಗಳು ಗಟ್ಟಿಯಾಗಿ ಈ ಒಂದು ಸಮಸ್ಯೆ ಬಗ್ಗೆ ಹೇಳಿದೀವಿ. ಇತ್ತಿತ್ತಲಾಗಿ ಎಲ್ಲಾ ಠಾಣೆಗಳಲ್ಲಿ ಕೇಸ್ ಲಿಸ್ಟ್ ಆಗ್ತಾ ಇದಾವೆ, ಪತ್ತೆ ಆಗ್ತಾ ಇದೆ. ನಮಗೆ ಮೂಲವಾಗಿ ಬೇಕಾಗಿದ್ದು ಕಳ್ಳರ ಮಾಲನ್ನು ಹಿಡಿಯೋದ್ರ ಬಗ್ಗೆ, ಅದ್ರ ಬಗ್ಗೆ ಈಗ ನಾವು ಕೆಲಸ ಪ್ರಾರಂಭ ಮಾಡಿದ್ದೀವಿ. ತಮ್ಮಲ್ಲಿ ಇನ್ನೊಂದು ಮಾತು, ಈ ಒಂದು ಪ್ರಕರಣದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಂಡವನ್ನಲ್ಲಿ ಒಂದು ಪೂರ್ಣಗೊಳಿಸುವ ಪಕ್ಷದಲ್ಲಿ ತಮ್ಮ ಒಂದು ಸಂಘಟನೆ ವತಿಯಿಂದ ಉಗ್ರ ಹೋರಾಟಕ್ಕೆ ಮುಂಬರುವ ದಿನಗಳಲ್ಲಿ ಹಮ್ಮಿಕೊಳ್ತೇವೆ. ಯಾಕಂದ್ರೆ ಈ ಒಂದು ಚಾರ್ಜ್ ಶೀಟ್ ಅಂದ್ರೆ ನಾವು ದೋಷಾರೋಪಣೆ ಪತ್ರ ಸಲ್ಲಿಸ್ತಾರೆ ಕೋರ್ಟಿಗೆ. ಆದ್ರೆ ಇದರಲ್ಲಿ ಕಳ್ಳತನ ಮಾಲ ಪಡೆದಂತವ್ರ ಹೆಸರಿಲ್ಲ. ಅದೇ ಒಂದು ಮೂಲ ಕಾರಣವಾಗಿ ಇವತ್ತು ಕಳ್ಳತನ ಕಂಟ್ರೋಲ್ ಆಗ್ತಿಲ್ಲ. ಯಾವುದೇ ಚಾರ್ಜ್ ಶೀಟ್ ಆಗಿರ್ಬೋದು ಕಳ್ಳರು ಅವರು ರಿಸೀವರ್ಸ್ ಬಗ್ಗೆ ಹಾಕ್ತಾರೆ. ಸಾಹೇಬ್, ಒಂದು ಸಮುದಾಯದಲ್ಲಿ ಜಾತಿ ಅಂತ ಅಷ್ಟೇ ಹೇಳ್ತಾ ಇಲ್ಲ. ಒಂದು ಸಮುದಾಯದ ಒಂದು ಕಮ್ಯುನಿಟಿ ಅಂದ್ರೆ ಸೊಸೈಟಿ ಕೀಪರ್ ಇಂದ ಆಗುತ್ತೆ ಅಂತವನ್ನ ನೆನಪು ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಅಮರನಾರಾಯಣ ಅವರು ಅವರ ಹುಟ್ಟುಹಬ್ಬ ಇರ್ಬೋದು, ಅವರ ಮದುವೆ ಇರ್ಬೋದು, ಯಾವುದನ್ನೇ ಮಾಡ್ಲಿಕ್ಕೆ ಹೋದ್ರು ಕೂಡ ಅದು ಪ್ರಕೃತಿ ಮತ್ತು ನಿಸರ್ಗ ಮತ್ತು ನಮ್ಮ ರೈತ ಕೇಂದ್ರಿತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಸದಾ ಮಾಡ್ತಾ ಬಂದಿರ್ತಕ್ಕಂಥವರು. ಅವರು ನಮ್ಮ ಸಮುದಾಯದ ಮತ್ತು ನಮ್ಮ ಶ್ರೀಮಠದ ಸದ್ಭಕ್ತರು ಹೇಳಿಕೊಳ್ಳಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ಅವರ ಒಂದು ಕಾರ್ಯಕ್ರಮ ಸಮುದ್ರ ವಸನೆ ದೇವಿ ಪರ್ವತ ಸ್ಥಾನ ಮಾಡಿದೆ. ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಕೇಳಿದರೆ ಮಾತು ನಮ್ಮ ಮಕ್ಕಳು ಕೇಳಿರ್ತಾರೆ. ಯಾಕೆಂದ್ರೆ ಅವ್ರು ಹೇಳ್ಕೊಟ್ಟಿರ್ತಾರೆ ನಮ್ಮ ಶಾಲೆಯಲ್ಲಿ. ಅದು ಗೊತ್ತಿಲ್ಲ ಅಂತಂದ್ರೆ ನಮ್ಮ ಜನಗಳಿಗೆ ಖಂಡಿತ ಗೊತ್ತಿರ್ತಕ್ಕಂಥದ್ದು ಇನ್ನೊಂದು ಮಾತು ಹೇಳಿ, ಬೆಳಗಾಗಿ ನಾನಿತ್ತು ಯಾರ್ಯಾರ ನೆನೆಯಾರಿ ಎಳ್ಳು ಜೀರಿಗೆ ಬೆಳೆಯೋಣ, ಎಳ್ಳು ಜೀರಿಗೆ ಬೆಳೆಯೋಣ, ಭೂಮಿತಾಯ ಎದ್ದು 15 ದಿವಸದಲ್ಲಿ ನಿಮ್ ಕಟಾಕ್ ಕೊಡೋ ಪರ್ಮಿಷನ್ ಬರೋಷ್ಟಲ್ಲೇ ಕಳ್ಕೊತ ಇನ್ಫಾರ್ಮೇಶನ್ ಕೊಟ್ಟಂಗಾಗುತ್ತೆ. ಈಗ ಅದಕ್ಕೆ ನಮ್ದೇ ಆದ ಹಸಿರು ನಾಡು
ಶ್ರೀಗಂಧ ಬೆಳೆಗಾರರ ಸಂಘ ಅಂತ ಮಾಡಿದ್ದೀವಿ, FAO ಮಾಡಿದ್ದೀವಿ. ಅದರಿಂದನೇ ನಾವೇ ಅದನ್ನ ತೈಲ ಮಾಡಲಿಕ್ಕೆ ಆಗಲಿ ಕಟಾವು ಮಾಡಿಕೊಳ್ಳಕ್ಕಾಗ್ಲಿ ಒಂದು ಮಹತ್ತರವಾದ ಹೆಜ್ಜೆ ಆಗಿದೆ. ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಎರಡೇರಡು ಶ್ರೀಗಂಧ ಕೊಟ್ಟಿದ್ರೆ, ಒಂದು ನಾರ್ತ್ ಅಲ್ಲಿ, ಒಂದು ಸೌತ್ ಅಲ್ಲಿ, ಅದು ಎಸ್ಪೆಷಲಿ ಕೋಲಾರದಲ್ಲಿ ಕೊಟ್ಟಿರೋದಂದ್ರೆ ನಮ್ಮ ಸೌಭಾಗ್ಯ ಇರಬೇಕು. ಈಗ ಆ ಸಮಸ್ಯೆಗೆ ಈಗೆಲ್ಲ ಇರ್ತಾರ, ನಾನು ಅದು ಲಾಸು ಇದು ಲಾಸು ಅಂತಾರಲ್ಲ, ರೈತ ಒಂದು 10 ಗಿಡ ಹಾಕಿ ಸರ್, ಮಗು ಹುಟ್ಟಿದೆ ಅಂತ ಇಟ್ಕೋ. ಹೇಳಿ ಹೆಜ್ಜೆಜ್ಜೆಗೂ ಕೂಡ ಭೂತಾಯಿನ ಕ್ಷಮೆ ಕೇಳಕ್ಕಾಗುತ್ತಾ? ಕೇಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ಓಡಾಡೋದಕ್ಕೂ ಮುಂಚೆ ಅಮ್ಮನ ಒಂದ್ಸಲ ಹೇಳಿಬಿಡೋದು. ಯಾರಿಗೆ? ಭೂತಾಯಿಗೆ. ಅಮ್ಮ ನಿನ್ನ ಪೂರ್ಣ ಓಡಾಡ್ತೇವೆ, ಅದಕ್ಕೋಸ್ಕರ ಮತ್ತೆ ಕ್ಷಮೆ ಕೇಳಲಿಕ್ಕೆ ಆಗೋದಿಲ್ಲ, ನಾವು ನಿಲ್ಲಲಿಕ್ಕೆ ವಾಸ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೆ, ಅಂತಹ ನಿಮಗೆ ನಾವು ನಮಸ್ಕಾರವನ್ನ ಮಾಡ್ತಾ ಇದ್ದೇವೆ ಅನ್ನೋದಾಗ್ತದೆ. ಇಂತಹ ಭೂತಾಯಿ ಚೆನ್ನಾಗಿದ್ದದ್ದೇ ಆದ್ರೆ ನಾವು ಹೇಗಿರ್ತೇವೆ? ಚೆನ್ನಾಗಿರ್ತೇವೆ. ಸೊ ಮದರ್ ಅರ್ತ್ ಈಸ್ ನರ್ಚರಿಂಗ್. ನಮ್ಮನ್ನ ನರ್ಚರ್ ಮಾಡ್ತಾ ಇದ್ದಾರ, ಕಾಪಾಡ್ತಾ ಇದ್ದಾರ. ಬಟ್ ವೈ ವಿ ಆರ್ ಟಾರ್ಚರಿಂಗ್? ಅಮ್ಮ ನಮ್ಮನ್ನ ನರ್ಚ್ ಮಾಡ್ಬೇಕಾದ್ರೆ, ಚೆನ್ನಾಗಿ ನೋಡ್ಕೊಳ್ಬೇಕಾದ್ರೆ, ಇಫ್ ಯು ಸ್ಟಾರ್ಟ್ ಟಾರ್ಚರಿಂಗ್ ಅವ್ರ ಮದರ್, ಅದೇನಂತ ಕರೀತಾರೆ? ಅನ್ಯಾಯ ಅಂತ ಕರೀತಾರೆ. ಹಂಗ್ ಮಾಡಿದವ್ರು ಏನಾಗ್ತಾರೆ? ಶಾಪಗ್ರಸ್ತರಾಗ್ತಾರೆ. ಇವತ್ತು ಭೂತಾಯಿ ನಮ್ಗೆಲ್ಲವನ್ನು ಕೂಡ ಕೊಟ್ಟಿದೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಜನಗಳಷ್ಟೇನೇ ದೇವರ ಮಕ್ಕಳಲ್ಲ, ಕೂಡ ದೇವರ ಒಂದು ಸಂತಾನ ಅಂತಾನೆ. ಸುಮ್ಮನೆ ಸಮಯ ಆಗಿರೋದ್ರಿಂದ ಹೇಳ್ಬಿಡ್ತೇನೆ. ಜನಪದದಲ್ಲಿ ಒಂದು ಮಾತು ಬರ್ತದೆ. ಎಲ್ಲಿ? ಜನಪದದಲ್ಲಿ ಮೇಲೆ ದೇವಲೋಕ ಇತ್ತಂತೆ, ಆಗಿರೋ ಕತೆ ಸ್ಟಾರ್ಟ್ ಆಗೋದು. ಮೇಲೆ ದೇವಲೋಕ ಇದೆಯಂತೆ, ಆ ದೇವತೆಗಳಿಗೆಲ್ಲ ಮಕ್ಕಳಿದ್ರಂತೆ, ಇಲ್ಲಿ ಕುಳಿತಿರೋ ಮಕ್ಕಳ ತರ. ಆ ಮಕ್ಕಳಿಗೆ ಆಸೆ ಆಯ್ತಂತೆ, ಎಲ್ಗೋಗ್ಬೇಕು ಅಂತ? ಅಮೆರಿಕಕ್ಕೆ ಅಲ್ಲ, ಈಗಿರೋ ಮಕ್ಕಳಿಗೆ ಅಮೆರಿಕಕ್ಕೆ ಹೋಗ್ಬೇಕು ಅಂತ ಆಸೆ ಆಗುತ್ತೆ. ಆಗಲ್ಲ. ನಾವು ಅಮ್ಮ ಕೆಳಗಡೆ ಯಾವುದೋ ಒಂದು ಕಾಣಿಸ್ತಾ ಇದ್ರೆ ಅಲ್ಲಿಗೆ ಹೋಗಿ ಆಟ ಆಡ್ಕೊಂಡು ಬರ್ತೇವೆ ಅಂತ ಅನ್ನಿಸ್ತಂತೆ. ಅವ್ರು ಹೇಳಿದ್ರಂತೆ ಅಲ್ಲಿಗೆ ಹೋಗ್ಬೇಕು, ಅದು ಭೂಮಿ ಇದೆ, ಅಲ್ಲಿ ಹೋಗೋದು ಬೇಡ. ಎಷ್ಟೆಷ್ಟೇ ಹೇಳಿದ್ರು ಕೇಳಿಲ್ಲ. ಮಕ್ಕಳು ಆಟ ಮಾಡ್ತಾರಲ್ಲ, ಇಲ್ಲ ಹೋಗಿ ಬರ್ತೇವೆ ಅಂತ ಹೇಳಿದ್ರಂತೆ. ಒಂದು ಕಂಡೀಷನ್ ಹಾಕಿ ಮಕ್ಕಳನ್ನ ಭೂಮಿ ಕಳಿಸ್ಕೊಟ್ರು. ಏನಂತ? ಓದೋದು, ಮನೆ ಕಟ್ಟೋದು ಎಲ್ಲ ಭೂಮಿಗಿನ್ನ ಕಾಷ್ಟ ಆಗುತ್ತೆ ಮರದ್ದು. ಮೊನ್ನೆ ಮರಿಯೂರಲ್ಲಿ, ಕೇರಳದಲ್ಲಿ ಒಂದು ಮರದ ಬೆಲೆ 5 ಕೋಟಿ ಚಿಲ್ಲರೆ. 5 ಕೋಟಿ ಚಿಲ್ಲರೆ ಒಂದು ಮರದ ಬೆಲೆ. ಅದೇ ಮೊನ್ನೆ ಇಲ್ಲಿ ರೆಸಾರ್ಟ್ ಅಲ್ಲಿದೆ, ಮಾರಿರ್ತಕ್ಕಂಥ 30 ವರ್ಷದ ಮರ, 32 ವರ್ಷದ ಮರ 64,000 ರೂಪಾಯಿಗೂ ಮೇಲ್ಪಟ್ಟು ಮಾರಿದ್ರು. 64 ಲಕ್ಷಕ್ಕೂ ಮೇಲ್ಪಟ್ಟು ಮಾರಿದ್ರು. ಅಂದ್ರೆ ಒಂದೇ ಮರಕ್ಕೆ 64 ಲಕ್ಷ ಆಗೋದು. ಈ ಹೈವೇಸ್ ಮತ್ತು ರೋಡ್ ಲೈನ್ಸ್ ಇವೆಲ್ಲ ರೈಲ್ವೇಸ್ ಇಳಿತಾರಲ್ಲ, ಆ ಸಮಯದಲ್ಲಿ ಅಕ್ವೈರ್ ಮಾಡ್ತಾರಲ್ಲ, ಅಕ್ವೈರ್ ಮಾಡ್ಬೇಕಾದ್ರೆ ಸೀನರೈಸರ್ ರೇಟ್ ಅಂತೇಳಿ ಅರಣ್ಯ ಇಲಾಖೆಯವ್ರು ಕೊಟ್ಟು, ಶ್ರೀಗಂಧಕ್ಕೆ ಎಷ್ಟು ಕೊಟ್ಟು ಗೊತ್ತಾ? 420, 420 ರೂಪಾಯಿ ಕೊಟ್ಟು. ಬೇಲಿ ಗಿಡ ಬರ್ತದೆ ಅಂದ್ರೆ ಅದಕ್ಕೆ ಇಷ್ಟು ಅವ್ಯವಹಾರ. ಅಂದ್ರೆ ಅದಕ್ಕೆ 4 ಜನ ಆಯಾಕ್ಷಗಳು ತಗೊಂಡು ಕೊಡ್ಬೇಕು. ನೀವು ಮನೆ ಮುಂದೆ 2 ಗಿಡ ಹಾಕಿ, ಆಮೇಲೆ ಅದ್ರ ಮಜಾ ನೋಡಿ ಹೆಂಗಿರ್ತದ. ಕಳ್ಳರ ಸುತ್ತಲ್ಲ, ನಮ್ಮ ಸುತ್ತು. ಯಾವಾಗ ಒಳ್ಳೆಯವ್ರ ಪಕ್ಕಕ್ಕೆ ಹೋಗ್ತಾರೋ ಆ ಜಾಗ ಖಾಲಿ ಆದ್ರೆ ಕೆಟ್ಟವ್ರಿಗೆ ಕೂತ್ಕೊಳ್ಳೋದು. ಒಳ್ಳೆಯವನ್ನ ಇದ್ಕೊಂಡು ಸಾಧಿಸಿದ್ರೆ ಅದಕ್ಕೊಂದು ಬೆಲೆ. ಸೊ ಇದಕ್ಕೆ ನಾವು ಗಂಧ ಹಾಕ್ಬೇಕಾದ್ರೆ ನನ್ನ ಸಹಪಾಠಿಗಳು ಅಥವಾ ಸ್ನೇಹಿತರು ಅಥವಾ ಫ್ರೆಂಡ್ಸು ಅಥವಾ ಮನೆಯವರು ಎಲ್ಲರೂ ಕೂಡ ಗಂಧ ಹಾಕ್ಬೇಡಿ, ಪ್ರಾಬ್ಲಮ್ಮು ಸಿಗಲ್ಲ. ಕಮಿಷನರ್ ಹೇಳಿದ್ರು, ಗುರುಗಳೇ ಹೇಳಿದ್ರು. ಇಲ್ಲಿ ಕಮಿಷನರ್ ಮನೇಲಿ ಹೋಯ್ತು, ಹೋಮ್ ಮಿನಿಸ್ಟರ್ ಮನೇಲಿ ಹೋಯ್ತು, ಇವೆಲ್ಲ ಸಹಜ. ಅಂದರೆ ನಾವು ಅದ್ರ ಮೇಲೆ ನಮ್ಮದೇ ವಸ್ತು ಅಂತ ಬರ್ತಾರೆ, ಕರೆಕ್ಟಾಗಿ ಅಡ್ರೆಸ್ ಬರ್ಲಿಕ್ಕೆ ಹೆಂಗೆ ಹೋಗ್ತದೋ ನಮ್ಮದೇ ವಸ್ತು ಅಂತ ದೃಢ ಸಂಕಲ್ಪ ಮಾಡಿದ್ರೆ ಅವ್ನು ಯಾರು ಮುಟ್ಟಾಗ್ತದೆ. ಹೋದ್ರೆ ಮೇಲೆ ಮುಟ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಕೆಳಗಡೆ ಬುಡ ಇದ್ದೇ ಇರ್ತದಲ್ಲ. ಸೊ ಅದಕ್ಕೋಸ್ಕರ ದೃಢ ಸಂಕಲ್ಪ ಮಾಡಿ. ಇದರಿಂದ ಬೆಳೆಯೋದ್ರಿಂದ ರೈತ ನಷ್ಟ ಆಗೋದಿಲ್ಲ. ಒಂದಕ್ಕೊಂದು ಸೇರಿ 10ರಷ್ಟು ವರಮಾನ ಬರ್ತಕ್ಕಂಥ ಬೆಳೆ ಅಂತಂದರೆ ಶ್ರೀಗಂಧದ ಮಳೆ. ಅದಕ್ಕೋಸ್ಕರ ಶ್ರೀಗಂಧಕ್ಕೆ ನಾವು ಬೆಳೆ ಕೊಡ್ತೀವಿ. ಅದಕ್ಕೆ ಶ್ರೀಗಂಧ ಬೆಳೆದು ಆರಾಮಾಗಿರುವುದು ಅಂತ ನಮ್ಮ ಆಸೆ, ಅಭಿಲಾಷೆ. ಕರ್ನಾಟಕದ ಇರುಮೇಲೆ ಕೂಡ ಬೆಳೆಸ್ಬೋದು. ಥ್ಯಾಂಕ್ ಯು ಥ್ಯಾಂಕ್ ಯು. ಇಷ್ಟೊತ್ತು ಮಾತನಾಡಿದಂತ ಈ ಕಾರ್ಬನ್ ಲೆವೆಲ್ ಈ ಪರಿಸರದಲ್ಲಿ ಎಷ್ಟು ಇರಬೇಕು? 250 ppm ಇರಬೇಕು. ವಾಟ್ ಇಸ್ ದಟ್? ppm ಅಂದ್ರೆ ಏನು? ಪಾರ್ಟ್ಸ್ ಪರ್ ಮಿಲಿಯನ್. ppm ಅಂದ್ರೆ ಅದು ಪಾರ್ಟ್ಸ್ ಪರ್ ಮಿಲಿಯನ್ ಇರಬೇಕು. ಈಗ ಸ್ವಾತಂತ್ರ್ಯ ಬಂದಾಗ ಅಂದ್ರೆ 77 ವರ್ಷದ ಹಿಂದೆ ಇದ್ದದ್ದು ಎಷ್ಟು ಗೊತ್ತಾ? 250. ಎಷ್ಟು ಗೊತ್ತಾ? 250. ಈ 77 ವರ್ಷದಲ್ಲಿ ನಾವು ಎಷ್ಟು ಮಾಡಿ ಇಟ್ಟಿದ್ದೀವಿ ಅಂತಂದ್ರೆ, ಇರಬೇಕಾಗಿರ್ತಕ್ಕಂಥ 250 ppm ಜಾಗದಲ್ಲಿ ಇವತ್ತು ಇದೆ
425/30 ಇದೆ. ಯೋಚನೆ ಮಾಡಿ, 100 ಟ್ರೈಗ್ಲಿಸರೈಡ್ ಇರೋ ಜಾಗದಲ್ಲಿ 400 ಆಯ್ತು ಅಂತಂದ್ರೆ ಹೋದ ಅಂತ.